ಎಲ್ಲೋ ನಮಸ್ಕಾರ ನನ್ನ ಕರಾವಳಿ ಕುಟುಂಬಕ್ಕೆ. ಇವತ್ತು ನಾನು ಮಾಡ್ತಿರೋದು ಒಂದೊಳ್ಳೆ ಅಕ್ಕಿ ಪಾಯಸ ಆಯಿತಾ. ಇದು ನಾರ್ಮಲ್ ಅಕ್ಕಿ ಪಾಯಸ ಅಂತಲ್ಲ, ಇದು ಗಂಧಸಾಲ ಅಕ್ಕಿ, ಸಣ್ಣಕ್ಕಿ ಅಂತ ಕರಿತೀವಿ. ಸಣ್ಣಕ್ಕಿಂದ ಒಂದೊಳ್ಳೆ ಘಮ ಬರೋ ಪಾಯಸ ಹೇಗೆ ಮಾಡೋಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಈ ಸಣ್ಣಕ್ಕಿ ಪಾಯಸ ಮಾಡೋದೇನು ದೊಡ್ಡ ಕೆಲಸ ಅಲ್ಲ, ಈಸಿ ಕೆಲಸ. ಸೊ ಅದನ್ನು ಹೇಗೆ ಮಾಡೋದಂತ ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ನನ್ನ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಸಣ್ಣಕ್ಕಿ ಪಾಯಸ ಮಾಡಲಿಕ್ಕೆ 1 ಕಪ್ ಆಗೋಷ್ಟು ಸಣ್ಣಕ್ಕಿಯನ್ನು ತೊಗೊಂಡಿದ್ದೀನಿ ನೋಡಿ. ಈ ಸಣ್ಣಕ್ಕಿಗೆ ಒಂದು ಅರ್ಧ ಕಪ್ ಆಗೋಷ್ಟು ಹೆಸರು ಬೇಳೆನ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇವೆರಡನ್ನು ಕ್ಲೀನಾಗಿ ತೊಳ್ಕೊಳ್ಳಿ ಆಯಿತಾ. ಇದಕ್ಕೆ ನಾನು ಕ್ಲೀನಾಗಿ ತೊಳೆದುಬಿಟ್ಟು 1.5 ಕಪ್ ಸಾಮಗ್ರಿಗೆ 5 ಕಪ್ನ ನೀರನ್ನ ಸೇರಿಸಿದ್ದೀನಿ. ಏನಕ್ಕಂದ್ರೆ ಇದನ್ನು ನಾವು ಚೆನ್ನಾಗಿ ಕರಗಿಸ್ಬಿಟ್ಟು ತೊಗೋಬೇಕು. ಏನಕ್ಕೆಂದರೆ ಚೆನ್ನಾಗಿ ಕರ್ಸ್ಬಿಟ್ಟು ತೊಗೋಬೇಕು. ಯಾಕಂದರೆ ನಾವು ಆಮೇಲೆ ಬೆಲ್ಲ ಮತ್ತು ಸಕ್ಕರೆ ಸೇರಿಸೋದ್ರಿಂದ ಸೊ ಅದು ಅಕ್ಕಿ ಗಟ್ಟಿಯಾಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನೋಡಿ ಈ ಥರ ನಾನು ಚೆನ್ನಾಗಿ ಕರಗಿಸ್ಬಿಟ್ಟು ತೊಗೊಂಡಿದ್ದೀನಿ. ಆಲ್ಮೋಸ್ಟ್ 1 ಬೌಲ್ ಆಗಿದೆ, ಅರ್ಧ ಕಪ್ 1.5 ಕಪ್ಪಿಂದ. ಸೊ ಈ ಥರ ಆದಮೇಲೆ ಇದಕ್ಕೆ ನಾನು 1 ಬೌಲ್ ಆಗುವಷ್ಟು ಕೋಕೋನಟ್ ಮಿಲ್ಕ್ನ ಆ್ಯಡ್ ಮಾಡ್ತೀನಿ. ಒಂದು ತೆಂಗಿನಕಾಯಿನ, ಸ್ವಲ್ಪ ಎಳೆ ತೆಂಗಿನಕಾಯಿನ ತೆಗೆದುಬಿಟ್ಟು ಅದನ್ನು ತುರಿದು ಚೆನ್ನಾಗಿ ಮಿಕ್ಸಿಲಿ ರುಬ್ಬಿ ಈ ಥರ ಹಾಲು ಮಾಡಿ ತೊಗೊಂಡಿದ್ದೀನಿ, ತೆಂಗಿನ ಕೋಕೋನಟ್ ಮಿಲ್ಕ್ನ. ಸೊ ಈ ಥರ ಆದಮೇಲೆ ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿದ್ದೀನಿ. ನೀವೇನಾದರೂ ನಿಮಗೆ ಹಾಲು ಅವೈಲೇಬಲ್ ಇದ್ದರೆ ಬೇಕಾದ್ರೆ 1 ಲೀಟ್ರ್ ಹಾಲು ಸಹ ಆ್ಯಡ್ ಮಾಡ್ಬೋದು ಇದ್ರ ಬದಲಾಗಿ. ಸೊ ನೋ ಪ್ರಾಬ್ಲಮ್. ಆದರೆ ತೆಂಗಿನಕಾಯಿ ಹಾಲು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ನೀವು ಆದಷ್ಟು ತೆಂಗಿನಕಾಯಿ ಹಾಲು ಹಾಕೇ ಪಾಯಸ ರೆಡಿ ಮಾಡಿ, ಮಸ್ತಾಗಿ ಕೊಡುತ್ತೆ ಅಕ್ಕಿ ಪಾಯಸಕ್ಕೆ ಮಾತ್ರ. ಸೊ ಈ ಥರ ಸ್ವಲ್ಪ ಕುದಿದ ಮೇಲೆ ಇದಕ್ಕೆ ನಾನು ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಬಾದಾಮ್ ಮಿಕ್ಸ್ನ ಆ್ಯಡ್ ಮಾಡಿದ್ದೀನಿ. ಇದು ನಾವು ಬಾದಾಮ್ ಮಿಲ್ಕೆಲ್ಲ ಮಾಡ್ತೀವಲ್ಲ, ಮಿಲ್ಕ್ಗೆ ಬಾದಾಮ್ ಪೌಡ್ರ್ ಸೇರಿಸ್ತಲ್ಲ, ಅದೇ ಬಾದಾಮ್ ಪೌಡ್ರ್ ಮಿಕ್ಸ್ನ ಒಂದು 4 ಸ್ಪೂನ್ನ ಆ್ಯಡ್ ಮಾಡಿದ್ದಕ್ಕೆ. ಏನಕ್ಕಂದ್ರೆ ಆ ಬಾದಾಮ್ ಪೌಡ್ರು ಸ್ಮೆಲ್ ಮಾತ್ರ ಮತ್ತು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಸೊ ಅದಕ್ಕೋಸ್ಕರ ಆ ಘಮ ಬರ್ತಾ ಇದ್ರಿಂದ ಪಾಯಸ ಊಟ ಮಾಡ್ಬೇಕು ಅನ್ಸುತ್ತೆ. ಸೊ ಈಗ ಇದಕ್ಕೆ ನಾನು 1 ಕಪ್ ಆಗೋಷ್ಟು ಶುಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ. 1.5 ಕಪ್ ಸಾಮಗ್ರಿಗೆ 1 ಕಪ್ ಶುಗರ್ನ ಆ್ಯಡ್ ಮಾಡಿದರೆ ಸಾಕು. ಏನಾದರೂ ನೀವು ಜಾಸ್ತಿ ಸ್ವೀಟ್ ತಿಂತೀರಂತ ಆದರೆ ಮತ್ತೊಂದು ಅರ್ಧ ಕಪ್ ಬೇಕಾದ್ರೆ ಆ್ಯಡ್ ಮಾಡಿ. ಇದಕ್ಕೆ ನಾನು ಸ್ವಲ್ಪ ಕಲರ್ ಬರಬೇಕಲ್ಲ, ಪಾಯಸ ಸ್ವಲ್ಪ ಬೆಳೆದ್ರೆ ಎಷ್ಟು ಚೆನ್ನಾಗಿ ಕಾಣೋದು. ಸೊ ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಕೇಸರಿನೇ ಆ್ಯಡ್ ಮಾಡಿದ್ದೀನಿ ನೋಡಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ, ಒಳ್ಳೆ ಬಾದಾಮ್ ಕಲರೇ ಬಂದಿದೆ. ಬಾದಾಮ್ ಹಾಲೆಲ್ಲ ಮಾಡ್ತೀವಲ್ಲ ಅದೇ ಥರ ಕಲರಲ್ಲೇ ಬರುತ್ತೆ ನೋಡಿ. ಈ ಥರ ಕಲರ್ ಬಂದರೆ ಸಾಕು. ಈಗ ಇಷ್ಟಾದ್ಮೇಲೆ ನಾವು ಇದಕ್ಕೊಂದು ಒಗ್ಗರಣೆ ಕೊಡಲೇಬೇಕಲ್ಲ ಪಾಯಸಕ್ಕೆ. ಸೊ ಈಗ ನಾನು ಒಗ್ಗರಣೆ ಕೊಡೋದಕ್ಕೋಸ್ಕರ ಒಂದು ಇದನ್ನು ತೊಗೊಂಡಿದ್ದೀನಿ, ಒಗ್ಗರಣೆ ಪಾತ್ರನ. ಸೊ ಅದಕ್ಕೆ ಒಂದು 5 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿದ್ದೀನಿ. ಅಂದರೆ ಒಂದು 25ರಿಂದ 30 ಗ್ರಾಮ್ ತುಪ್ಪನ ಯೂಸ್ ಮಾಡಿದ್ದೀನಿ. ಸೊ ಇದಕ್ಕೆ ತುಪ್ಪಕ್ಕೆ ನಾನು ಒಂದು ಸ್ವಲ್ಪ ಏಲಕ್ಕಿ ಮತ್ತು ಲವಂಗನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಆಮೇಲೆ ದ್ರಾಕ್ಷಿ, ಸ್ವಲ್ಪ ಬಾದಾಮಿ ಮತ್ತು ಗೋಡಂಬಿ. ನಿಮ್ಗೆ ಏನಾದರೂ ಪಿಸ್ತಾ ಮತ್ತು ಬೇರೆ ಯಾವುದಾದ್ರು ಡ್ರೈ ಫ್ರೂಟ್ಸ್ ಅವೈಲೇಬಲ್ ಇದ್ದರೆ ಇದಕ್ಕೆ ಹಾಕ್ಬೋದು, ನೋ ಪ್ರಾಬ್ಲಮ್. ನೀವೇನು ಜಾಸ್ತಿನೂ ಡ್ರೈ ಫ್ರೂಟ್ಸ್ ಹಾಕ್ಬೋದು. ನಾನು ಇದಕ್ಕೆ ಒಂದು ಸ್ವಲ್ಪನ ಡ್ರೈ ಫ್ರೂಟ್ಸ್ನ ಒಗ್ಗರಣೆಗೋಸ್ಕರ ಹಾಕಿರೋದು, ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ದ್ರಾಕ್ಷಿ ಎಲ್ಲ ನೋಡಿ ಯಾವ ಥರ ಗುಂಡಾಗಿ ಇದಾಗಿದೆ ಅಂತ. ಸೊ ಈ ಥರ ಫ್ರೈ ಮಾಡೋದ್ರಿಂದ ಘಮನೂ ಚೆನ್ನಾಗಿ ಕೊಡುತ್ತೆ. ಏಲಕ್ಕಿ ಮತ್ತು ಲವಂಗ ಎಲ್ಲ ಹಾಕಿ ಒಳ್ಳೆ ಫ್ರೈ ಮಾಡ್ತೀವಲ್ಲ. ಸೊ ಈಗ ಇದಕ್ಕೆ ನಾವೇನು ಮಾಡೋಣ ಅಂದರೆ ಪಾಯಸಕ್ಕೆ ಮಿಕ್ಸ್ ಮಾಡೋಣ. ಇದನ್ನು ನೀವು ಒಳ್ಳೆ ಈ ಒಗ್ಗರಣೆನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೊಳ್ಳೆ ಕುದಿ ಬರ್ಸಿ ಆಯಿತಾ ಪಾಯಸಕ್ಕೆ. ಇದೆಲ್ಲ ಮಿಕ್ಸಾಗಿ ಒಳ್ಳೆ ಕುದಿ ಬರಬೇಕು. ಈ ಥರ ಕುದಿ ಬಂದಾದಮೇಲೆ ನೀವು ಸ್ವಲ್ಪ ಟೇಸ್ಟ್ ನೋಡಿ. ಏನಕ್ಕೆ ನಾವಿಲ್ಲಿ ಸಕ್ಕರೆ ಮತ್ತು ಯೂಸ್ ಮಾಡೋದ್ರಿಂದ ಅಕ್ಕಿ ಅಲ್ಲವ, ಸೊ ಎಲ್ಲರೂ ಸ್ವಲ್ಪ ಸಪ್ಪೆ ಆಗ್ಬೋದಂತ. ಸೊ ಅದಕ್ಕೋಸ್ಕರ ನಾನು 1 ಚಿಟಿಕೆ ಆಗೋಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಪಾಯಸಕ್ಕೆಲ್ಲ ಜಾಸ್ತಿ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ, ಒಂದೇ ಒಂದು ಪಿಂಚ್ ಇದ್ದರೆ ಸಾಕು. ನೀವೇನಾದರೂ ಬೆಲ್ಲ ಏನಾದರೂ ಯೂಸ್ ಮಾಡಿದರೆ ಅದಕ್ಕೆ ಉಪ್ಪಿನ ಅವಶ್ಯಕತೆ ಇರಲ್ಲ, ಏನಕ್ಕಂದರೆ ಅದರ ಆಲ್ರೆಡಿ ಉಪ್ಪಿನ ಇಂಗ್ರೀಡಿಯೆಂಟ್ಸ್ ಬೆಲ್ಲದಲ್ಲಿ ಇದ್ದಿರುತ್ತೆ. ಸೊ ನೋಡಿ ಇದೇ ಥರ ಪಾಯಸನ ನೀವು ನಿಮ್ಮ ಮನೇಲೇ ಮಾಡಿ ಫ್ಯಾಮಿಲಿ ಫ್ರೆಂಡ್ಗೂ ಶೇರ್ ಮಾಡಿ. ಈಗ ಏನಂದ್ರೆ ಇವಾಗ ಯುಗಾದಿ ಹಬ್ಬ ಮತ್ತು ರಂಜಾನ್ ಎಲ್ಲ ಬರ್ತಾಯಿದೆ. ಸೊ ಈ ಥರ ಪಾಯಸನ ಮಾಡಿದರೆ ನೀವು ತುಂಬ ಟೇಸ್ಟ್ ಅಂತೂ ಇದ್ದೇ ಇರುತ್ತೆ. ಸೊ ನೀವು ಮತ್ತೆ ಮಾಡಿ ತಿನ್ಬೇಕು ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಇದೇ ರೀತಿ ಪಾಯಸ ಮನೇಲಿ ಟ್ರೈ ಮಾಡಿ. ಪಾಯಸ ಹೀಗಾಗಿದೆ, ಹೇಗೆ ಟೇಸ್ಟ್ ಬಂದಿದೆ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ವೀಡಿಯೋ ಮಾಡಬೇಕಂತಲೂ ಸಹ ಹೇಳಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಮತ್ತೆ ಈಸಿಯಾದ ರೆಸಿಪಿಯೊಂದಿಗೆ ಬರ್ತಾ ಇರ್ತೀನಿ. ಸೊ ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.